ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ, ನಾನು ಇವತ್ತಿನ ವಿಡಿಯೋದಲ್ಲಿ ಬೇಳೆ ತರಕಾರಿ ಏನೋ ಹಾಕ್ತಾನೆ ಬರೀ ಟೊಮೊಟೊ ಹಾಕಿ ಟೊಮೊಟೊ ರಸಮ್ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು ಮೊದಲನೇದಾಗಿ ಇಲ್ಲಿ 2 ಟೈಮ್ಗೆ ಟೊಮೊಟೊ ತೊಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ kg ಅಷ್ಟು ಟೊಮೊಟೊನ ತೊಗೊಂಡಿದ್ದೀನಿ. 1 ಟೈಮ್ಗೆ ಮಾಡೋದಾದರೆ ಒಂದು 7ರಿಂದ 8 ಟೊಮೊಟೊ ತಗೊಳ್ಳಿ. ನಾನಿಲ್ಲಿ 2 ಟೈಮಿಗೆ ಮಾಡೋಕ್ಕೆ ಒಂದು ಅರ್ಧ kg ಅಷ್ಟು ಕೆಂಪಿಗೆ ಸ್ವಲ್ಪ ಮೆತ್ತಗಿರುವಂತಹ ಟೊಮೊಟೊನ ತೊಗೊಂಡಿದ್ದೀನಿ. ಅಂದರೆ ಒಟ್ಟಿನಲ್ಲಿ ಟೊಮೊಟೊ ಕೆಂಪಿಗೆ ಸ್ವಲ್ಪ ಹಣ್ಣಾಗಿರಬೇಕು ಚೆನ್ನಾಗಿ. ಹಾಗಾಗಿ ಅದನ್ನು ಕುದಿಸೋಕೆ ಇಟ್ಕೋಬೇಕು. ನೋಡಿ, ಈ ಥರ ಸಿಪ್ಪೆ ಮೇಲ್ಗಡೆ ಎದ್ದೇಳ್ತೈತಲ್ಲ ಟೊಮೊಟೊದು, ಅಲ್ಲಿ ತನಕನೂ ಟೊಮೊಟೊ ಕುದಿಸ್ಕೋಬೇಕು. ಈಗ ಟೊಮೊಟೊ ಸಿಪ್ಪೆ ಎಲ್ಲ ಮೇಲ್ಗಡೆ ಬಂದಿದೆ ಅಂದರೆ ಚೆನ್ನಾಗಿ ಟೊಮೊಟೊ ಬೆಂದಿದೆ ಅಂತ. ಈಗ ಟೊಮೊಟೊ ಎಲ್ಲ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಟೊಮೊಟೊದು ಸಿಪ್ಪೆ ಎಲ್ಲ ತೆಗೆದು ಟೊಮೊಟೊ ಮಾತ್ರ ನಾವು ಮಿಕ್ಸಿಗೆ ಹಾಕೋಬೇಕು. ನೀವು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮೊಟೊ ಸಿಪ್ಪೆ ಕೂಡ ಬೇಗ ಬರುತ್ತೆ. ಈಗ ಟೊಮೊಟೊ ಸಿಪ್ಪೆ ಎಲ್ಲ ತಗೊಂಡು ನಾವು ನುಣ್ಣಗಾಗೋವರೆಗೂ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು ಟೊಮೊಟೊನ. ಅಥವಾ ನೀವು ಮಿಕ್ಸಿಗೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಟೊಮೊಟೊನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇಲ್ಲ ಅಂದರೆ ಕೈಯಿಂದ ಕೀಚ್ಕೊಂಡ್ರು ಕೂಡ ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಟೊಮೊಟೊ 2 ಟೈಮ್ ಮಾಡೋದ್ರಿಂದ ನಾನು ಮಿಕ್ಸಿಗೆ ಹಾಕೋತೀನಿ. ಯಾಕೆ ಅಂದರೆ ಸ್ವಲ್ಪ ಸಾಂಬಾರು ಕೂಡ ಈಡಾಗಿ ಬರುತ್ತೆ, ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ. ಟೊಮೊಟೊ ಕೈಯಿಂದ ಕೀಚ್ಕೊಂಡು ಅಥವಾ ಮ್ಯಾಶ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಬರುತ್ತೆ. ಮಿಕ್ಸಿಗೆ ಹಾಕಿ ಉಟ್ಕೊಳೋದ್ರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಅಷ್ಟೇ. ಆಮೇಲೆ ಟೊಮೊಟೊದ ಸಿಪ್ಪೆ ಇರುತ್ತಲ್ಲ, ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಕೀಚ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಸಾಂಬಾರಿಗೆ ಹಾಕೋಬೋದು. ಟೊಮೊಟೊ ಕೆಂಪಗೆ ಕಲರ್ ಇದ್ದರೆ ಈ ಥರ ಬರುತ್ತೆ. ಇವಾಗ ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು. ಇವಾಗ ಇಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 3 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ಇದಕ್ಕೆ ಒಗ್ಗರಣೆಗೆ 1 ಕಪ್ಪಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ. ಇದೆರಡು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಅದಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದನ್ನ 3 ಹಾಕಿ ಫ್ರೈ ಮಾಡ್ಕೋಬೇಕು. ಇದು ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ನನಗೆ ಹೇಳಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ ಅಷ್ಟು ಒಂದು ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಆದಮೇಲೆ ಇದರಲ್ಲೇನೆ ನಾನಿಲ್ಲಿ 2 ಸ್ಪೂನಷ್ಟು ರಸಮ್ ಪೌಡ್ರ್, ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೇನು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿರ್ತೀವಲ್ಲ ಅದ್ರ ಜೊತೆಗೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ರಸಮ್ ಪೌಡ್ರು ಸ್ವಲ್ಪ ಹಸಿ ಫ್ಲೇವರ್ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಒಗ್ಗರಣೆ ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸಾಂಬಾರು ಕೂಡ ಟೇಸ್ಟಿಯಾಗಿ ಕೂಡ ಬರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಸಾಂಬಾರಿಗೆ ಪೌಡ್ರೆಲ್ಲ ಹಾಕೋದ್ಕಿಂತ ಈ ಥರ ಹಾಕೋದ್ರಿಂದ ಸ್ವಲ್ಪ ವೆರೈಟಿಯಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಸಾಂಬಾರು ಕುದಿಸೋಕೆ ಇಟ್ಟಿರ್ತೀವಲ್ಲ, ನೋಡಿ ಸಾಂಬಾರು ಕುದೀತಾ ಇದೆ. ಈ ಸಾಂಬಾರಿಗೆ ಈ ಒಗ್ಗರಣೆನ ಹಾಕೋಬೇಕು. ಇದನ್ನು ನೀವು ದೋಸೆ ಜೊತೆಗಾದರೂ ತಿನ್ಬೋದು ಅಥವಾ ರೈಸ್ಗಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಒಗ್ಗರಣೆಗೆ ಹಾಕಿದ್ಮೇಲೆ ಆ ಒಗ್ಗರಣೆ ಬಾಂಡೆ ಇರುತ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕಿ ಮತ್ತೆ ಅದಕ್ಕೆ ಸುರಿಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರ್ ಕೂಡ ಹಾಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕುದಿ ಬಂದ ತಕ್ಷಣ ಸ್ವಲ್ಪ ಕುದಿಸ್ಕೋಬೇಕು. ಈ ಥರ ಕುದಿ ಬಂದ ತಕ್ಷಣ ಇದನ್ನು ಗ್ಯಾಸ್ ಆಫ್ ಮಾಡ್ಕೋಬೇಕು. ಆಲ್ರೆಡಿ ಆಗಿದೆ. ಆಮೇಲೆ ಟೇಸ್ಟ್ ಏನಾದ್ರು ಕಡಿಮೆ ಇತ್ತು ಏನೋ ಅಂತ ಇವಾಗಲೇ ಒಂದ್ಸತಿ ಚೆಕ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು. ನಾನು ಕರೆಕ್ಟಾಗಿತ್ತು, ಹಾಗಾಗಿ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಿಸಿ ಬಿಸಿಯಾದ
ಟೊಮೊಟೊ ಸಾಂಬಾರ್ ಅಂತನಾರ ಹೇಳ್ಬೋದು ಅಥವಾ ರಸಂ ಸಾಂಬಾರ್ ಅಂತನಾದರೂ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿತ್ತು. ನಾನು ತೋರಿಸಿರೋ ಥರನೇ ಮಾಡಿ ಟ್ರೈ ಮಾಡಿ ನೀವು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.